ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ನಾಯಿ ಮಾಂಸ ಪತ್ತೆ ಕೇಸ್ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಠಾಣೆಯಲ್ಲಿ ಇದೀಗ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಮಾಂಸ ಮಾರಾಟ, ಒಂದೆಡೆ ಗುಂಪು ಸೇರಿ ಗಲಾಟೆ, ಕಾನೂನು ಬಾಹಿರ ಚಟುವಟಿಕೆ ಅಡಿಯಲ್ಲಿ 2ನೇ ಪ್ರಕರಣ ದಾಖಲಾಗಿದೆ. ಅದು ಕಾಟನ್ಪೇಟೆ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಪುನತ್ಕೆರೆಹಳ್ಳಿ ಸಹಚರರ ವಿರುದ್ಧ ಇದೀಗ 3ನೇ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ನಾಯಿ ಮಾಂಸ ಪತ್ತೆ ಕೇಸ್ ಸಂಬಂಧಪಟ್ಟಂತೆ ಇದೀಗ ಪುನತ್ಕೆರೆಹಳ್ಳಿ ಸಹಚರರ ವಿರುದ್ಧ 3ನೇ ಎಫ್ಐಆರ್ ದಾಖಲಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆ ಈಗ 3 ಎಫ್ಐಆರ್ ದಾಖಲಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಮತ್ತು ಇನ್ನು ಪುನತ್ಕೆರೆಹಳ್ಳಿ ಹಾಗೂ ಸಹಚರ ವಿರುದ್ಧ ಕೂಡ ದಾಖಲಾಗಿದೆ. ನೌಕರರ ಕರ್ತವ್ಯಕ್ಕೆ ಅಂದರೆ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಒಂದು ಆರೋಪದ ಮೇಲೆ ಈಗ ಒಟ್ಟು 3 ಎಫ್ಐಆರ್ ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲೇ ಈ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆ ಎಫ್ಐಆರ್ ಕಾಪೀಸ್ ಕೂಡ ಸಿಕ್ಕಿದೆ ನೋಡಿ. ಅಕ್ರಮ ಮಾಂಸ ಮಾರಾಟ ಒಂದೆಡೆ ಮತ್ತು ಇನ್ನೊಂದು ಕಡೆ ಒಂದೆಡೆ ಗುಂಪು ಸೇರಿ ಗಲಾಟೆ ಮಾಡಿರುವಂಥದ್ದು. ಸೊ ಒಟ್ಟಾರೆ 3 ಎಫ್ಐಆರ್ ದಾಖಲಾಗಿದೆ. ಇನ್ನು ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಮಾಂಸ ಸೀಸ್ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆಗೆ ಇದೀಗ ಮುಸ್ಲಿಂ ಮುಖಂಡ ರಜಾಕ್ ಹಾಜರಾಗಿದ್ದಾರೆ. ಆಹಾರ ಸುರಕ್ಷತಾ ಕಚೇರಿಗೆ ಅಬ್ದುಲ್ ರಜಾಕ್ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರುವಂತಹ ಇಲಾಖೆ ಘಟನೆ ಬಗ್ಗೆ ಮಾಹಿತಿ ನೀಡಲು ಇದೀಗ ರಜಾಕ್ ಅವರು ಹಾಜರಾಗಿದ್ದಾರೆ. ಆಹಾರ ಸುರಕ್ಷತಾ ಕಚೇರಿಗೆ ಅಬ್ದುಲ್ ರಜಾಕ್ ಹಾಜರಾಗಿದ್ದಾರೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರುವಂತಹ ಇಲಾಖೆ ಇದು. ಅಲ್ಲಿ ಬಂದು ಘಟನೆ ಬಗ್ಗೆ ಮಾಹಿತಿ ನೀಡೋದಕ್ಕೆ ಹಾಜರಾಗಿದ್ದಾರೆ ರಜಾಕ್. ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಮಾಂಸ ಸೀಸ್ ಪ್ರಕರಣ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡ ರಜಾಕ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಓಕೆ, ಒಂದು ಬಾಕ್ಸ್ ಅಲ್ಲಿ ಏನಿದೆ ಅದನ್ನು ಕೂಡ ತಂದಿದ್ದಾರೆ. ಅದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಈಗ ಆಹಾರ ಸುರಕ್ಷತಾ ಕಚೇರಿಗೆ ಅಬ್ದುಲ್ ರಜಾಕ್ ಅವರು ಕೂಡ ಬಂದಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಾಗಿದೆ, ಹೀಗಾಗಿ ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಕೆಎಸ್ ಸರ್ಕಲ್ ಬಳಿ ಇರುವಂತ ಇಲಾಖೆ ಅಲ್ಲಿ ಅವರ ವಿಚಾರಣೆ ನಡೆಯುತ್ತೆ. ರಜಾಕ್ಗೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಪ್ರಶ್ನೆನ ಮಾಡ್ತಿದ್ದಾರೆ. ಮಾಂಸ ಸಾಗಾಟಕ್ಕೆ ಅನುಮತಿ ಇದೆಯಾ? ಮೊದಲನೇದಾಗಿ ಅವರು ಕೇಳಿರುವಂತ ಪ್ರಶ್ನೆ ಇದು. ಅದರ ಜೊತೆಗೆ ಲೈಸೆನ್ಸ್ ಇದೆಯಾ ಅಂತಲೂ ಕೇಳಿದ್ದಾರೆ ಶ್ರೀನಿವಾಸ್ ಅವರು. ಸಾಗಾಟ ಮಾಡುತ್ತಿದ್ದ ಮಾಂಸದ ಗುಣಮಟ್ಟ ಹೇಗಿತ್ತು? ಮಾಂಸ ಮಾರಾಟಕ್ಕೆ ಇರುವ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ. ಮಾಂಸ ಸಾಗಾಟಕ್ಕೆ ಅನುಮತಿ ಇದೆಯಾ, ನಿಮ್ಮ ಹತ್ರ ಇದೆಯಾ, ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅವ್ರು ಕೇಳಿರೋದು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಬಂದಿದೆ ತನಿಖೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ? ಎಸ್ಸಿಬಿ ನಿನ್ನೆ ಏನು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಎಫ್ಐಆರ್ ಕಾಟನ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ಪುನೀತ್ ಕೆರಳಿ ಹಾಗೂ ಸಹಚರರ ನಡುವೆ ಏನು ಒಂದು ರೀತಿಯಲ್ಲಿ ಕರ್ತವ್ಯ ಅಡ್ಡಿಪಡಿಸಿದಂತೆ ಏನು ಒಂದು ಸರ್ಕಾರಿ ನೌಕರರು ಕರ್ತವ್ಯ ಮಾಡೋ ಟೈಮಲ್ಲಿ ಅಡ್ಡಿಪಡಿಸಿರೋ ಒಂದು ಎಫ್ಐಆರ್ ಆದರೆ ಮತ್ತೊಂದು ಎಫ್ಐಆರ್ ಏನು ಒಂದು ಅಕ್ರಮವಾಗಿ ಮಾಂಸ ಮಾರಾಟ ಮಾಡ್ತಿರುವಂಥದ್ದು ಕೂಡ 2ನೇ ಎಫ್ಐಆರ್ ದಾಖಲಾಗಿರುವಂಥದ್ದು. 3ನೇ ಎಫ್ಐಆರ್ ಏನು ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೀತಿಯಲ್ಲಿ ಅಕ್ರಮವಾಗಿ ಗಲಾಟೆ ಮಾಡ್ತಾ ಇದ್ರು, ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಒಂದು ತೊಂದರೆ ಕೊಡ್ತಾ ಒಂದು ರೀತಿಯಲ್ಲಿ 3 ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗಾಗಲೇ
ಪುನೀತ್ ಕೆರಳಿನ ಒಂದು ರೀತಿಯಲ್ಲಿ ವಶಕ್ಕೆ ಪಡೆದು ಒಂದು ರೀತಿಯಲ್ಲಿ ಇವಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ಗೆ ಏನು ಒಂದು ನೋಟಿಸ್ ಕೊಟ್ಟಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಆದರೆ ಇವತ್ತು ನಾವು ಶ್ರೀನಿವಾಸ್ ಅವ್ರನ್ನ ಭೇಟಿ ಮಾಡಿದಾಗ, ಅಂದರೆ ಏನು ಆಹಾರ ಗುಣಮಟ್ಟ ಸುರಕ್ಷತಾ ಇಲಾಖೆಯ ಏನೋ ಒಂದು ಆಯುಕ್ತರನ್ನ ಭೇಟಿ ಮಾಡಿದಾಗ ಶ್ರೀನಿವಾಸ್ ಅವ್ರು ಕೇಳಿದಾಗ ಇಲ್ಲ ಅವ್ರಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ನಾವು ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಆದರೆ 12 ಜನ ಅಲ್ಲಿ ವ್ಯಾಪಾರಿಗಳಿಗೆ, ಅಂದರೆ ಏನು ನಿನ್ನೆ ಬಂದಂತಹ ಏನು ಒಂದು ಮಾಂಸದ ಬಗ್ಗೆ ಏನು ಅಲ್ಲಿ ತಗೊಂಡು ವ್ಯಾಪಾರ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾವು ಮೌಖಿಕವಾಗಿ ಫೋನ್ ಮುಖಾಂತರ ಇವತ್ತು ವಿಚಾರಣೆಗೆ ಹಾಜರಾಗಬೇಕು, 1:30 2 ಗಂಟೆಗೆ ಹಾಜರಾಗಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಪರವಾಗಿ, ಅಂದರೆ ಅವ್ರದ್ದೊಂದು ಅಸೋಸಿಯೇಷನ್ ಇದೆ ಶಿವಾಜಿನಗರದಲ್ಲಿ, ಅಸೋಸಿಯೇಷನ್ ಪರವಾಗಿ ಅಬ್ದುಲ್ ರಜಾಕ್ ಅವ್ರು ಬಂದಿದ್ರು ಬೆಳಗ್ಗೆ. ಬಂದು ಏನು ಮಾಡಬೇಕು, ಏನು ಸರ್ ಏನು ಬೇಕು ನಿಮಗೆ ಅಂತ ಕೇಳಿದಾಗ, ಅಂದರೆ ಆ ದಾಖಲೆಗಳು ಏನು ಬೇಕು ಅಂತ ಕೇಳಿದಾಗ ಅವ್ರಿಗೆ ಶ್ರೀನಿವಾಸ್ ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು, ಇದು ಏನು ನಿಮ್ಮ ಹತ್ರ ಏನೇನಿದೆ, ಲೈಸೆನ್ಸ್ ಏನಿದೆ, ಅಲ್ಲಿ ವ್ಯಾಪಾರಕ್ಕೆ ನಿಮ್ಗೆ ಏನೇನಿದೆ, ಬಂದಂಥ ಮಾಂಸ ಎಲ್ಲಿಂದ ಬಂದಿದ್ದು, ಏನು ಮಾಂಸ ಇವೆಲ್ಲನೂ ಕೂಡ ನೀವು ವ್ಯಾಪಾರಿಗಳಿಂದ ಅವ್ರ ಹತ್ರ ಕ್ರೋಢೀಕರಣ ಮಾಡ್ಕೊಂಡು ತರಬೇಕು ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ಈಗ ಅಬ್ದುಲ್ ರಜಾಕ್ ಜೊತೆಗೆ ಒಂದು 3-4 ಜನ ಮಾಂಸ ವ್ಯಾಪಾರಿಗಳು ಕೂಡ ಬಂದಿರುವಂಥದ್ದು. ಆದರೆ ಮುಖ್ಯವಾಗಿ ಅಬ್ದುಲ್ ರಜಾಕ್ಗೆ ಯಾವುದೋ ನೋಟಿಸ್ ಕೊಟ್ಟಿಲ್ಲ, ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತಲೂ ಕೂಡ ಏನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತಲೂ ಕೂಡ ಈಗ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ನಿನ್ನೆ ಕಂಡು ಬಂದ ಮಾಂಸನೂ ಕೂಡ ಮೇಕೆ ಅಥವಾ ಕುರಿ ಮಾಂಸ ಅಂತಲೂ ಕೂಡ ಅವ್ರು ಹೇಳಿಕೆ ಕೊಡ್ತಾ ಇರುವಂಥದ್ದು, ಮೇಲ್ನೋಟಕ್ಕೆ ಅಂತಲೂ ಕೂಡ ಹೇಳಿಕೆ ಕೊಡ್ತಾ ಇರೋದು ಶ್ರೀನಿವಾಸ್ ಅವರು. ದಿವ್ಯಾ, ಓಕೆ, ಧನ್ಯವಾದಗಳು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಮಾಂಸ ಸೀಸ್ ಪ್ರಕರಣ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ನಾಯಿ ಮಾಂಸ ಅಂತ ಕಂಡು ಬಂದಿಲ್ಲ. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಅದು ನಾಯಿ ಮಾಂಸ ತರ ಕಂಡು ಬಂದಿಲ್ಲ ನಮ್ಗೆ ಅಂತ ಹೇಳಿದ್ದಾರೆ. ರಿಪೋರ್ಟ್ ಬಂದ ಮೇಲೆ ಖಂಡಿತ ಕ್ರಮ ಆಗುತ್ತೆ. ಅದು ನಾಯಿ ಮಾಂಸನಾ ಅದು ನಾರ್ಮಲ್ ಮಾಂಸನಾ ಏನು, ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಬರುತ್ತೆ, ಅದಾದ ನಂತರ ನಾವು ಕ್ರಮ ಕೈಗೊಳ್ತೀವಿ. ರಿಪೋರ್ಟ್ ಬಂದ ಮೇಲೆ ಖಂಡಿತ ಕ್ರಮ ಆಗುತ್ತೆ. ಯಾವ ಹೋಟೆಲ್ಗೆ ಮಾಂಸ ಸರಬರಾಜು ಆಗಿದೆ ಅದನ್ನ ನಾವು ನೋಡ್ತೇವೆ. ಲೈಸೆನ್ಸ್ ಪಡೆದವರಿಗೆ ಮಾಹಿತಿ ನೀಡಲು ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಈಗಾಗಲೇ. ಲೈಸೆನ್ಸ್ ಪಡೆದಂತ 12 ಜನ ಬರ್ದಿದ್ರೆ ಲೈಸೆನ್ಸ್ ಅನ್ನೇ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಾಜಸ್ಥಾನದಿಂದ ಜೈಪುರಿಂದ ವಾರಕ್ಕೆ 3 ದಿನ ಈ ಒಂದು ಮಾಂಸ ಪದಾರ್ಥನ ಅವರು ಸರಬರಾಜು ಮಾಡ್ಕೊತಿದ್ದಾರೆ. ಇದು ಸುಮಾರು 80ರಿಂದ 90 ಬಾಕ್ಸ್ಗಳು ಬರ್ತವೆ. ನಿನ್ನೆ ನಾವು ಚೆಕ್ ಮಾಡಿದಾಗ 80 ಬಾಕ್ಸ್ ಇತ್ತು. ಪ್ರತಿಯೊಂದು ಬಾಕ್ಸಲ್ಲೂ 30ರಿಂದ 35 kgಯಷ್ಟು ಮಾಂಸ ಬರ್ತದೆ. ಮತ್ತು ವಾರಕ್ಕೆ ಈ ರೀತಿ 3 ದಿನ ತರಿಸ್ಕೊಂಡು ಬೆಂಗಳೂರಲ್ಲಿರುವ ಹೋಟ್ಲುಗಳಿಗೆ ಮತ್ತು ಗ್ರಾಹಕರಿಗೆ ಸರಬರಾಜು ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ನಾವು ನೆನ್ನೆ ಸ್ಯಾಂಪಲ್ಸ್ ಸಹಿತ ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬ್ಗೆ ನಾವು ರವಾನೆ ಮಾಡಿದ್ದೀವಿ. ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ನಾವು ಅದು ಯಾವ ಥರ ಸ್ಪೀಷೀಸ್ ಐಡೆಂಟಿಫಿಕೇಷನ್ ಕಳಿಸಿದ್ದೀವಿ. ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ಅದು ಮೇಕೆ ಮಾಂಸನೇ ಆದರೆ ನಾವು ಯಾವುದೇ ಒಂದು ಕ್ರಮ ಜರುಗಿಸೋದಿಲ್ಲ. ಬಟ್ ಬೇರೆ ಯಾವ್ದಾರ ಆಯಿತು ಅಂದರೆ ನಾವು ಕಾನೂನಲ್ಲಿ ಏನು ಅವಕಾಶ ಇದೆ ಅದ್ರ ಪ್ರಕಾರ ಕ್ರಮ ಜರುಗಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.